ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಮದ್ಮತ್ನಾಳ್ ಗ್ರಾಮದಲ್ಲಿ ನಾವಿದ್ದೀವಿ. ನಮ್ಮ ಜೊತೆ ಸಾಕಷ್ಟು ಗ್ರಾಮದ ಜನರು ಇದ್ದಾರೆ. ದಿನದಿಂದ ದಿನಕ್ಕೆ ಚುನಾವಣೆಯ ಕಾವು ರಂಗೇರ್ತಾನೆ ಇದೆ. ಇಲ್ಲಿ ಜನರ ಅಭಿಪ್ರಾಯ ಏನಿದೆ ಚುನಾವಣೆ ಬಗ್ಗೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರುದ್ರಪ್ಪ. ಅಜರ್, ನಿಮಗೆ ಈ ಸರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಬಿಜೆಪಿ ಸರ್ಕಾರ ಬಂದರೆ ಉತ್ತಮನಾ, ಕಾಂಗ್ರೆಸ್ ಸರ್ಕಾರ ಬಂದರೆ ಉತ್ತಮನಾ? ಉತ್ತಮ ಮೋದಿ ಬಂದ್ರನ ಉತ್ತಮ. ಬಿಜೆಪಿ ಸರ್ಕಾರ. ಯಾಕೆ ಬಿಜೆಪಿ ಸರ್ಕಾರನೇ ಬರಬೇಕು ಅಂತ ನಮಗೆ ಸುಖ ಆಗೈತಿ, ನಾವು ಅದನ್ನ ಅಂತ ಎಂತ ಸುಖ, ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ? ನಮ್ಮ ಜಗತ್ಗೆ ಸುಖ ಮಾಡಿದಾಳ್ರಿ, ಅದಕ್ಕೆ ಬಿಜೆಪಿಗೆ ಮತ. ಓಕೆ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಘಟಗಯ್ಯ ಬಸ್ಸಾಯ ಮಠ ಬಂದಿರಿ. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಬಿಜೆಪಿ ಸರ್ಕಾರ ಬರ್ಬೇಕ್ರಿ. ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ನಲ್ಲಿ ನಡತೆ ಸರಿಯಲ್ಲ, ಮತ್ತು ನಮ್ಮ ಯೋಧರು ಈಗ ಭಾಳ ಬಲಿದಾನ ಆಗಿದ್ದಾರೆ ಇಲ್ಲಿ. ಅದ್ರ ಸಂಬಂಧ ಅವರು ಭಾಳ ಈಗ ನಮ್ಮ ವಾಜಪೇಯಿ ಅವ್ರ ಕ್ರಮ ತೊಗೊಂಡಾರು. ಅದ್ರ ಸಂಬಂಧ ಇನ್ನೂ ಅಂಥದ್ದು ಆಗಬಾರ್ದು. ಅದಕ್ಕೆ ಇವರಿದ್ರೆ ಚಲೋ ಆಗ್ತೈತೆ ಅನ್ನೋದೊಂದು ನಂಬಿಕೆ ಐತೆ. ಬಿಜೆಪಿಯಿಂದ ಈಗ ಏನು ಉತ್ತಮ ಕೆಲಸಗಳನ್ನ ಮಾಡಿದಾರಲ್ಲ, ಅದರಲ್ಲಿ ನಿಮಗೆ ಯಾವುದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ. ಒಂದು ಈಗ ಸಾಲ ಸೂಟು ಮಾಡಿಸಿದಾರೆ ರೀ, ಮತ್ತು ನಮ್ಮ ಶಾಲೆ ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಿಂಗೆಲ್ಲ ಅನುಕೂಲ ಇದೆ. ತಮ್ಮ ಹೆಸರು? ನಿಮ್ಮ ಹೆಸರು? ರಾಮಪ್ಪ. ಓಕೆ, ನಿಮಗೆ ಯಾವ ಪಕ್ಷ ಬರಬೇಕು? ಯಾವ ಪಕ್ಷಕ್ಕೆ ಮತ ಹಾಕೋರು ನೀವು? ಬಿಜೆಪಿ. ಯಾಕೆ ಕಾಂಗ್ರೆಸ್ ಹಾಕಲ್ಲ? ಕಾಂಗ್ರೆಸ್ ಹಾಕೋದಿಲ್ವಾ? ಅದಕ್ಕೂ ಹಾಕ್ತೇವ, ಅವ್ರಿಗೂ ಹಾಕುವಟ್ಟು ಹಾಕಿ ಅವ್ರು ನಮ್ಮ ಹಳ್ಕಲ್ತಿನ ತನ ಬೆಳಗಾದೇವು. ಬಿಜೆಪಿಯಿಂದ ನಿಮ್ಗೆ ಏನು ಒಳ್ಳೆ ಕೆಲಸ ಆಗಿದೆ? ಯಾಕೆ ಅಂದ್ರೆ ಇವಾಗ ನೀವು ಬಿಜೆಪಿಗೆ ಮತ ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಅದರಿಂದ ಏನು ಒಳ್ಳೆ ಕೆಲಸ ಆಗಿದೆ ಬಿಜೆಪಿಯಿಂದ? ಎಲ್ಲರಿಂದ ಸೌಭಾಗ್ಯ ಮಾಡೋದಾರ, ಅದಕ್ಕೆ ನೀವು ಮೋದಿ ಅವ್ರನ್ನೇ ಗೆಲ್ಲಿಸಬೇಕು ಅಂತ. ಓಕೆ, ನಮಸ್ಕಾರ. ತಮ್ಮ ಹೆಸರು? ಮಲ್ಲಯ್ಯ ಬಸ್ಸೇ ಮಾಡ್ಬೇಕು. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಬಿಜೆಪಿ. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ ನಮಗೇನು ಅದು ಐತಿ, ಆದ್ರೆ ಏನಕ್ಕೆ ತಗ ಉಪಯೋಗಕ್ಕೆಲ್ಲ ಈ ಮೇಲೆ ಬಿಟ್ಟಿದವ್ರು. ಯಾಕೆ ಇನ್ನೊಂದ್ಸರಿ ಚಾನ್ಸ್ ಕೊಡ್ಬೋದಾಗಿತ್ತಲ್ಲ? ಕೊಟ್ಟು ನೋಡಿದ್ರಲ್ಲ, ನನಗೆ ತಗ ಚಾನ್ಸ್ ಕೊಟ್ಟು ನೋಡಿದ್ರು ಎಲ್ಲ ಈತ ಬತ್ತೀನಿ. ಇನ್ನು ಮೇಲೆ ಕೊಟ್ಟು ಏನು ಮಾಡೋದು? ಬಿಜೆಪಿ ತಕ್ಕಲ್ಲ. ಬಿಜೆಪಿಯಿಂದ ನಿಮಗೆ ಏನಾದರೂ ಉತ್ತಮ ಕೆಲಸ ಆಗಿದೆ ಅಂದರೆ ಅದು ಯಾವುದನ್ನು ಹೇಳ್ತೀರಾ ನೀವು? ಈಗ ನಡ್ತಾವ್ರಲ್ಲ ಎಲ್ಲ ಗೌರ್ಮೆಂಟ್ ಆಗಲಿ ಯಾವುದಾಗಲಿ ಮೋದಿ ಸರ್ಕಾರದಿಂದ ಒಟ್ಟು ಯಾವ್ದು ವ್ಯವಸ್ಥೆ ಐತಿ. ನಿಮಗೆ ಯಾವುದು ಮೋದಿ ಸರ್ಕಾರದಿಂದ ಒಳ್ಳೆ ಉತ್ತಮ? ನಿಮ್ಗೆ ಏನಾಗಿದೆ? ನಮ್ಮ ಜೀವ ಖಾತೆ ಪತಿ ಇವನ್ನೆಲ್ಲ ನಮ್ಮ ಹೆಸರಲ್ಲಿ ದಾಖಲೆ ಮಾಡಿದಾಗಲಿ. ಆಯ್ತು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮಸ್ಥರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ನಮ್ಮ ಜೊತೆ ಮತ್ತು ಸಾಕಷ್ಟು ಜನ ಇದ್ದಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಮಂಜುನಾಥ್ ರೀ. ಓಕೆ, ನಿಮಗೆ ಯಾವ ಪಕ್ಷ ಮತ ಹಾಕೋರು? BJP. ಓಕೆ, ಯಾಕೆ ಕಾಂಗ್ರೆಸ್ಗೆ ಹಾಕಲ್ಲ? ಎಲ್ಲ ಶೌಚಾಲಯನೂ ಎಲ್ಲ ಚಲೋ ಕಾರ್ಯಕ್ರಮ ಎಲ್ಲ BJP ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ಅದಕ್ಕಾಗಿ BJP ಓಟ್ ಹಾಕೋದು. ನಾವು ಮೋದಿ ನೋಡಿ ಓಟ್ ಹಾಕ್ಬೇಕು BJP. ಮೋದಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾವುದನ್ನು ಉದಾಹರಣೆಯಾಗಿ ಕೊಡ್ತೀರಾ ನೀವು? ಈಗ ಉದಾಹರಣೆ ಅಂದರೆ ಈಗೆಲ್ಲ ರೀ ಅಕೌಂಟ್ಗಳನ್ನು ಇದನ್ನು ಎಲ್ಲ ಇದು ಮಾಡ್ತಿದ್ದಾರೆ. ಮತ್ತು ಈ ಪ್ಲಾಟ ಇದನ್ನು ಎಲ್ಲ ಅವರಿಂದ ಚಲೋ ನಡೆಯೋದು. ಇನ್ನೊಂದು ಸಾರಿ ಮೋದಿ ಅವ್ರನ್ನ ಗೆಲ್ಸಿದ್ರೆ ನಿಮಗೂ ಆಡಳಿತ ಚೆನ್ನಾಗಿ ನಡೀತೆ ಅನ್ನೋದು ನಿಮ್ದು. ಓಕೆ, ತಮ್ಮ ಹೆಸರು? ವಿಜಯ್ ಅಂತ ಹೇಳಿ ಮೇಡಮ್. ನಿಮಗೆ ಯಾವ ಪಕ್ಷ ಆಡಳಿತಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ? ಕಾಂಗ್ರೆಸ್ ಬಂದರೆ ಉತ್ತಮ ಆಡಳಿತ ನಡೆಸುತ್ತೆ ನನಗೆ ನಂಬಿಕೆ ಇದೆ ಮೇಡಮ್. ಯಾಕೆ ಬಿಜೆಪಿ ಬರಬಾರ್ದು? ಬಿಜೆಪಿ ನಮ್ಮ ನರೇಂದ್ರ ಮೋದಿ 5 ವರ್ಷ ಆಯಿತು. ಮೊದಲೇ ಚಾ ಮಾರ್ತಾ ಅವನು ಈಗ ಯಾವುದೋ ಉತ್ತಮ ಸುಳ್ಳು ಭರವಸೆಯನ್ನು ಕೊಟ್ಟು ನಮಗೆ ಮೋಸ ಮಾಡಿದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಬಡವರಿಗೆ ಏನೂ ಉಪಯೋಗ ಆಗಿಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಅವರಿಗೆಲ್ಲ ಅನುಕೂಲ ಆಗಿದೆ. ಬಡವರಿಗೆ ಏನೂ ಅವರಿಂದ ಏನೂ ಉಪಯೋಗ ಆಗಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಬಂದರೆ ನಮಗೇನಾದರೂ ಹೊಸ ಭರವಸೆ ಆಸೆ ಇದೆ. ಅವ್ರ ಮುಂದಿನ ಪ್ರಧಾನಿ ಇಲ್ಲ ಅಂತ ನಾನು ಆಸೆ ಪಡ್ತೀನಿ ಮೇಡಮ್. ಅಂದರೆ ನೀವು ಒಂದು ಚಾನ್ಸ್ ಮೋದಿ ಅವ್ರಿಗೂ ಕೊಡ್ಬೋದಲ್ಲ, ನರೇಂದ್ರ ಮೋದಿ ಅವ್ರಿಗೂ? ಇಲ್ಲ ಮೇಡಮ್, ಅವರು ಮುಂಚೆ ಏನು ಹೇಳಿದರು, ನಾನು ಚಾ ಮಾರ್ತಾ ಬಂದವನು ಒಬ್ಬ ದೇಶ ಪ್ರಧಾನಿಯಾಗಿ ನಾನು ಉತ್ತಮ ಆಡಳಿತ ನಡೆಸಿ ಜನರಿಗೆ ಒಳ್ಳೆಯ ಅವಕಾಶ ಕೊಟ್ಟು ಉದ್ಯೋಗ ಅವಕಾಶವನ್ನು ಕೊಟ್ಟು. ಎಲ್ಲಿ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಮೇಡಮ್ ನಿರುದ್ಯೋಗಕ್ಕೆ? ಬರೀ ನಿರುದ್ಯೋಗ ಇನ್ನೂ ಇದೆ ಮೇಡಮ್, ಬಡತನ ಇನ್ನೂ ಇದೆ, ಎಲ್ಲೂ ಹೋಗಿಲ್ಲ. ಜಸ್ಟ್ ಎಲ್ಲ ರೊಕ್ಕ ಇದಾಯಿತು, ಬಟ್ ಯಾವುದೂ ಉಪಯೋಗ ಆಗಿಲ್ಲ ಮೇಡಮ್. ಬಡವರಿಗೆ ಲಾಸ್ ಆಗಿದೆ. ಕಾಂಗ್ರೆಸ್ದವರು ಏನೋ ಒಂದು ಉದಾಹರಣೆ ಕೊಡಬೇಕಂತಂದ್ರೆ ಯಾವುದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀರಾ ನೀವು ಒಂದು ಉದಾಹರಣೆಯಾಗಿ? ಅಂದರೆ ಕಾಂಗ್ರೆಸ್ನಿಂದ ಏನು ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕಿದೆ ಅಂತ ಹೇಳ್ತೀರಾ? ಕಾಂಗ್ರೆಸ್ಸಿಂದ ಮೇಡಮ್ ಮುಂಚೆಯಿಂದನೂ ಉತ್ತಮ ಅವಕಾಶಕ್ಕೆ ಸರ್ಕಾರವನ್ನು ಸುಭದ್ರವಾಗಿ ನಡೆಸ್ತಾರೆ. ಅವರ ಆಶ್ವಾಸನೆ ಕೊಟ್ಟದ್ದು ಯಾವುದೂ ಈಡೇರಿಸದೇ ಇರೋದಿಲ್ಲ. ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಮೇಡಮ್. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಜೊತೆ ಮತ್ತಷ್ಟು ಜನ ಇಲ್ಲಿದ್ದಾರೆ, ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ರಾಜು ಅಂತ. ಓಕೆ, ನಿಮಗೆ ಕೇಂದ್ರದಲ್ಲಿ ಈ ಸಾರಿ ಯಾವ ಸರ್ಕಾರ ಗೆದ್ದರೆ ಆಡಳಿತ ಉತ್ತಮವಾಗಿ ನಡೆಯುತ್ತೆ ಅನಿಸುತ್ತೆ? ಮೋದಿ ಅಂದರೆ ನರೇಂದ್ರ ಮೋದಿ ಅವರು ಗೆದ್ದರೆ ಉತ್ತಮ ಆಡಳಿತ ನಡೆಯುತ್ತಾ, ಅಥವಾ ರಾಹುಲ್ ಗಾಂಧಿ ಅವರು ಬಂದರೆ ಉತ್ತಮ ಆಡಳಿತ ನಡೆಯುತ್ತಾ? ಮೋದಿಯವರು ಮೇಡಮ್. ಮೋದಿಯವರು ಬರಬೇಕು ಮತ್ತೊಮ್ಮೆ. ಓಕೆ,
ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ ಅವರು ಮೊದಲಿನಿಂದ ಇವರೇ ಇದ್ದಾರೆ, ಏನೂ ಆಗಿಲ್ಲ ಉಪಯೋಗ. ನಿಮಗೆ ಅಂದರೆ ಬಿ ಜೆ ಪಿಯಿಂದ ಏನು ಒಳ್ಳೆಯದಾಗಿದೆ, ಯಾವ ಕೆಲಸಗಳು? ಮೊನ್ನೆ ನೋಡಿದ್ರಲ್ಲ ಪಾಕಿಸ್ತಾನದವ್ರು ಏನು ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ಮೋದಿ ಅವರಂತ ಪ್ರಧಾನಿ ಇದ್ರನ್ನ ಅದು ಆಗೋದ್ರಿ ಕೆಲಸ. ಇವರೆಲ್ಲ ಹೇಳ್ತಾರೋ ಮನೆಗೆ ಹೋಗ್ತಾರೆ, ಯಾವುದೂ ಕೆಲಸ ಆಗಲ್ಲ. ಮಿಲಿಟ್ರಿ ಅವ್ರಿಗೆ ಅವಮಾನ ಮಾಡಿದಾರೆ ಎಲ್ಲ ಈಗ ಕಾಂಗ್ರೆಸ್ ಅವ್ರೆ. ಈಗ ನಮಗೆ ಮತ್ತೊಮ್ಮೆ ಬೇಕು ಮೋದಿನೇ ಬೇಕ್ರಿ, ಮೋದಿಯನ್ನು ಆರಿಸ್ತರಬೇಕು ಅಂತ. ಓಕೆ, ಇದೇ ಗ್ರಾಮದಲ್ಲಿ ಕೆಲವು ಯುವಕರು ಕೂಡ ಇದ್ದಾರೆ. ಅವ್ರ ಅಭಿಪ್ರಾಯ ಏನಿದೆ ಚುನಾವಣೆ ಬಗ್ಗೆ ಅಂತ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಕಾಡಗೌಡ ಪಾಟೀಲ್ ಅಂತ ಮೇಡಮ್. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದು? ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರನೇ ಬರಬೇಕು ಮೇಡಮ್. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ ಮೇಡಮ್ ಓಕೆ, ಯಾಕೆ ಬಿ ಜೆ ಪಿನೇ ಬರಬೇಕು? ಬಿ ಜೆ ಪಿ ಅಂದರೆ ಮೇಡಮ್ ನಮಗೆ ಆರ್ಮಿ ಪರ್ಪಸ್ ಒಂದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟಿಂದ ನಮಗೆ ಹೆಚ್ಚಿನ ಸವಲತ್ತು ಸಿಕ್ಕಿದೆ ನಮ್ಮ ಆರ್ಮಿ ಇದಕ್ಕೆ, ಅದಕ್ಕೆ ಮೇಡಮ್. ಯಾಕೆ ಒಂದು ಸಾರಿ ಕಾಂಗ್ರೆಸ್ಗೂ ಅವಕಾಶ ಇನ್ನೊಂದು ಸಾರಿ ಕೊಡಬಾರ್ದು ಅಂತ? ಈಗ 50 ವರ್ಷ ರಾಜಕೀಯ ಮಾಡಿದಾರಲ್ವ ಮೇಡಮ್, ಈಗ ಆಲ್ರೆಡಿ ಅವರು ಒಂದು ಚೇಂಜ್ ಮಾಡಿದರೆ ಒಂದು ಸ್ವಲ್ಪ ಮತ್ತೆ ಏನು ಡೆವಲಪ್ ಆಗುತ್ತೆ ಅಂತ ನೋಡಬೇಕು. ಓಕೆ, ಸರ್, ತಮ್ಮ ಹೆಸರು? ಕರೆಪ್ಪ ವಾಲಿಕರ್. ಓಕೆ, ನಿಮಗೆ ಯಾವ ಸರ್ಕಾರ ಬರಬೇಕು, ಬಿ ಜೆ ಪಿನ ಕಾಂಗ್ರೆಸ್ಸಾ? ಬಿ ಜೆ ಪಿ, ಮೋದಿ ಸರ್ಕಾರ. ಓಕೆ, ಯಾಕೆ ಬಿ ಜೆ ಪಿನೇ ಬರಬೇಕು? ಮೋದಿ ಲೀಡ್ರು ಚೆನ್ನಾಗಿದ್ದಾರೆ ಅಂತ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿ ಜೆ ಪಿಯಿಂದ ಅಂತಂದರೆ ಯಾವುದನ್ನೇ ಉದಾಹರಣೆ ಕೊಡ್ತೀರಾ? ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ, ಮನೆ ಮನೆಗೆ ಗ್ಯಾಸ್ ಕೊಟ್ಟಿದ್ದಾರೆ, ಮತ್ತು ಇದು ಆರೋಗ್ಯ ಭಾಗ್ಯ ಕಲ್ಪಿಸಿದ್ದಾರೆ, ಮತ್ತು ಕಡೆಯಲ್ಲಿ ಸೈನಿಕರ ಬಗ್ಗೆ ಎಲ್ಲ ಒಳ್ಳೆಯ ವಿಚಾರ ಬಗ್ಗೆ ಕಡೆ ರಕ್ಷಣೆ ಚೆನ್ನಾಗಿದೆ. ಅದಕ್ಕಾಗಿ ಬಿ ಜೆ ಪಿ ಬರಬೇಕಂತ ಗಿರ್ಜಾರಿ. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕಾ? ನರೇಂದ್ರ ಮೋದಿ ರೀ. ಓಕೆ, ಅಂದರೆ ನಿಮಗೆ ಬಿ ಜೆ ಪಿ ಸರ್ಕಾರ. ಓಕೆ, ಯಾಕೆ ಬಿ ಜೆ ಪಿನೇ ಬರಬೇಕು? ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದ್ರಿ, ಎಲ್ಲ ಒಂದು ಒಳ್ಳೆ ಉದ್ಧಾರಣೆ ಮಾಡಿರ್ತಾರೆ ರೀ, ಅದಕ್ಕೆ ಬರ್ಬೇಕಂತೀವಿ ರೀ. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು? ಅದನ್ನೇನು ಬರಬಾರ್ದು ಬಿಡಬಾರ್ದಲ್ರಿ, ಯಾವುದು ಚಲೋ ಉದ್ದೇಶ ಐತಿ ಇದಕ್ಕೆ ಬರ್ಬೇಕಾ ಇದು ಅಂತೀವಿ ರೀ ನಾವು. ಓಕೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮದ್ಮಕ್ನಹಳ್ಳಿ ಗ್ರಾಮದ ಜನರ ಅಭಿಪ್ರಾಯ ಏನೆಲ್ಲ ಇದೆ ಚುನಾವಣೆಯ ಬಗ್ಗೆ ಅಂತ. ಮುಂದಿನ ಹಳ್ಳಿಗೆ ಹೋಗೋಣ, ಅಲ್ಲಿಯ ಜನರ ಅಭಿಪ್ರಾಯ ಏನಿದೆ ಅಂತ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೆನಿವಾಡ್ ಗ್ರಾಮದಲ್ಲಿ ನಾವಿದ್ದೀವಿ. ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯಗಳು ಏನಿದೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಬಾಬಯ್ಯ ಹಿರೇಮಠ. ಓಕೆ, ನಿಮಗೆ ಈ ಸರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು ಅಂತ? ಕಾಂಗ್ರೆಸ್ ಸರ್ಕಾರ ಬರಬೇಕಾ, ಬಿ ಜೆ ಪಿ ಸರ್ಕಾರ ಬರಬೇಕಾ? ಕಾಂಗ್ರೆಸ್ ರೀ. ಓಕೆ, ಯಾಕೆ ಬಿ ಜೆ ಪಿ ಬರಬಾರ್ದು? ಯಾವ್ದನ್ನು ಹೆಂಗೆ ಬರ್ತೈತಿ ಹೇಳಕ್ಕೆ ಬರ್ತೈತಿ ಜನದ ಒಲ್ಲವ. ಅಂದರೆ ನೀವು ಇವಾಗ ಏನೇ ಕಾಂಗ್ರೆಸ್ಸಿಗೆ ಮತ ಹಾಕೋರು ಅಂತಿದ್ರೆ, ಯಾಕೆ ಕಾಂಗ್ರೆಸ್ಗೆ ಮತ? ಅಂದರೆ ಅವರಿಂದ ನಿಮಗೆ ಏನು ಹೆಲ್ಪ್ ಆಗಿದೆ ಅಂತ? ಅವ್ರ ಸಾಲ ಮನ್ನಾ ಮಾಡಿದಾರು, ಮತ್ತು ರೇಷನ್ ಕೊಡ್ತಾರೋ ಫ್ರೀ, ಹಿಂಗೆಲ್ಲ. ಧನ್ಯವಾದಗಳು. ಸರ್, ತಮ್ಮ ಹೆಸರು? ಸಂಜು ಅಂತ. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಮೋದಿ ಸರ್ಕಾರ ಬೇಕು. ಓಕೆ, ಯಾಕೆ ಕಾಂಗ್ರೆಸ್ ಸರ್ಕಾರ ಬರಬಾರ್ದು? ಕಾಂಗ್ರೆಸ್ ಸರ್ಕಾರ 70 ವರ್ಷ ಏನೋ ಸಾಧನೆ ಮಾಡಿಲ್ಲ ಇಲ್ಲಿ ನಮ್ಮಲ್ಲಿ. ಮೋದಿ 5 ವರ್ಷದಾಗ ಬಂದಾಗ ಭಾಳ ಸಾಧನೆ ಮಾಡಿದಾರು. ಆಮೇಲೆ ರಕ್ಷಣಾ ಇಲಾಖೆ ಆಗಲಿ, ಮತ್ತು ನಮ್ಮ ದೇಶ ಒಂದು ಜಗತ್ತಿನಾಗ ಒಂದು ನಮ್ಮ ದೇಶ ಎಲ್ಲಿ ಐತನೋ ಗುರುತು ಮಾಡೋಕೆ ಸಂಬಂಧ ಒಂದು ಮಾಡಿದಾರೆ, ಗುರುತು ಮಾಡಿದಾರೆ ನಮ್ಮ ಮೋದಿ ಅವರು. ಈಗ ಬಿ ಜೆ ಪಿಯಿಂದ ಅಂದರೆ ಮೋದಿ ಅವರು ಮಾಡಿದಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಬೇಕಂತಂದ್ರೆ ಯಾವುದನ್ನು ಹೇಳ್ತೀರಾ? ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಮೈಂಡ್ ಪುಲ್ವಾಮ ಮಾತಾಡಿ ಇದು ಮಾಡಿದಾಗ ನಮ್ಮ ಇವನ ಯಾಕೆ ನಂದನ್ನ ಅವ್ನು ಬಿಡ್ಸ್ಕೊಂಬಂದಾಗ 24 ತಾಸಿನಾಗ, ಅದಕ್ಕಲ್ಲ ಇನ್ನು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕಲ್ಲಪ್ಪ ಕುಂಬಾರ. ಓಕೆ, ನಿಮಗೆ ಯಾವ ಪಕ್ಷ ಗೆಲ್ಲಬೇಕು ಅಂತ? ಬಿ ಜೆ ಪಿ ಸರ್ಕಾರ ಬರಬೇಕಾ ಅಥವಾ ಕಾಂಗ್ರೆಸ್ ಸರ್ಕಾರ ಬರಬೇಕಾ? ಯಾರು ಕೆಲಸ ಮಾಡಬೇಕು ಅವರು. ಅಂದರೆ ನೀವು ಯಾರಿಗೆ ಮತ ಹಾಕೋರು? ಬಿ ಜೆ ಪಿ. ಓಕೆ, ಯಾಕೆ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ? ಕಾಂಗ್ರೆಸ್ದಾರ ನೀವು ಅದೇರೋ ಸತ್ಯದೇರೋ ಕೇಳಕ್ಕೂ ಬಂದಿಲ್ಲ ಈಗ. ಆದರೆ ಈಗ ಬಿ ಜೆ ಪಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾವುದನ್ನು ಹೇಳ್ತೀರಾ? ಬಿ ಜೆ ಪಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಅದರಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾವುದನ್ನು ಹೇಳ್ತೀರಾ? ನಮ್ಗೆ ಏನು ಬೇಕು ರೈತರಿಗೆ ಎಲ್ಲ ರೀತಿಯಿಂದ ಕಮಿಷನ್ ಯಾವುದು ಒಂದು ಇದನ್ನ ಮಾಡಿ ಕೊಟ್ಟಾರೋ, ಮತ್ತು ಇನ್ನೇನು ಬೇಕು. ಓಕೆ, ಧನ್ಯವಾದಗಳು. ಸರ್, ತಮ್ಮ ಹೆಸರು? ಮಾದೇಶ್. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಬಿ ಜೆ ಪಿ ಸರ್ಕಾರ. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು?
ಕಾಂಗ್ರೆಸ್ ಅವರು ಏನು 70 ವರ್ಷ ಏನು ಮಾಡ್ಯಾರ ಕಾಂಗ್ರೆಸ್ ಸರ್ಕಾರ? ಗ್ರಾಮ ಸಡಕ್ ವಾಜಪೇಯಿ ಸ್ಕೀಮ್ದಾಗ ಗ್ರಾಮ ಸಡಕ್ ಅಂತ ಯೋಜನೆ ಜಾರಿ ಹಳ್ಳಿ ಪ್ರತಿ ರಸ್ತೆ ಕಾಣಿದಾವು. ಮತ್ತು ಕಾಂಗ್ರೆಸ್ ಅವ್ರು 70 ವರ್ಷ ಏನು ಸರ್ಕಾರ ಏನು ಮಾಡ್ಯಾರ? ಪ್ರಧಾನಮಂತ್ರಿ ಸಮ್ಮಾನ ಯೋಜನೆ ಅಂತ ಜಾರಿ 70 ವರ್ಷ ಅಂತ ಸ್ಕೀಮ್ಗಳು ರೈತರ ಬಗ್ಗೆ ಜಾರಿ ಮಾಡಿಲ್ಲ. ಮತ್ತು ಬರೀ 70 ವರ್ಷ ಬರೀ ಇದನ್ನ ಮಾಡ್ಕೊತ ಬಂದರು ಭಾಳ ಹೇಳ್ಕೊತ. ಅದಕ್ಕೆ ನಿಮಗೆ BJP. ಓಕೆ, ಧನ್ಯವಾದಗಳು. ತಮ್ಮ ಹೆಸರು? ಗಜಾನಂದ್ ಪರಮಾರ್. ಈ ಸರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? BJP ಸರ್ಕಾರ. ಯಾಕೆ ಕಾಂಗ್ರೆಸ್ಗೊಂದು ಚಾನ್ಸ್ ಕೊಡಬಾರ್ದಂತ? ಕಾಂಗ್ರೆಸ್ ರೀ ಭ್ರಷ್ಟಾಚಾರ ಮಾಡೈತ್ರಿ. ಮತ್ತು ಎರಡನೇ ಮಾತಂದ್ರೆ ಕಾಮನ್ವೆಲ್ತ್ ಗೇಮ್ದಾಗು ಲಪಡ ಮಾಡ್ಯಾರ್ರಿ. ಮತ್ತು ಇನ್ನೊಂದು ರೀ ಹಗರಣ ಮಾಡ್ಯಾರ್ರಿ. ಮತ್ತು ಇಂಥ ಸೋನಿಯಾ ಗಾಂಧಿ ಅಳ್ಯಾರಿ ಅವರೆಲ್ಲ 2 ನಂಬರ್ ಮಾಡ್ಯಾರ್ರಿ. ಮತ್ತು ಇನ್ನೊಂದು ಆಸ್ತಿ ಮಾಡ್ಯಾರ್ರಿ. ಮೋದಿ ಅವ್ರು ಏನೂ ಮಾಡಿಲ್ರಿ, ಒಂದಿನಾನು ಸೂಟಿ ತೋರಂಗಿಲ್ಲ ರೀ. ಅಂಥ ವ್ಯಕ್ತಿ ನಮ್ಗೆ ದೇಶ ಸಿಕ್ಕದ ಇದೆ ಫಸ್ಟ್ ರೀ. ಇನ್ನು ಮುಂದೆ ಸಿಗೋದು ನಮ್ಗೆ ಡೌಟ್ ರೀ. ಅದಕ್ಕೆ BJP ಆಡ್ಸ್ ತರ್ಬೇಕು ರೀ. ಪ್ರತಿಯೊಬ್ಬರು BJP ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಐತ್ರಿ. ಅಂದರೆ ಈಗ BJP ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾವ್ದು ಹೇಳ್ತೀರಾ? ಯಾವುದಂದ್ರೆ ರೀ, ಈಗ ನಮಗೆ ಅದನ್ನೊಂದು ಮಾಡ್ಯಾರ ರೀ. ಏನು ಬೇಕಾಗಿತ್ತು ಅನ್ನೋದು ಹೊಟ್ಟೆ ಕುಳಿಲಿಕ್ಕೆ ಪ್ರೋತ್ಸಾಹ ದೇಶ ಭದ್ರತೆ ಅನ್ನೋದು ನನಗೆ ಬೇಕಾಗಿತ್ತು. ನಮ್ಮ ದೇಶಕ್ಕೆ ಬೇಕಾಗಿತ್ತು ರೀ. ದೇಶ ಭದ್ರತೆ ಕಾಪಾಡಿದಾರೆ ಮೋದಿ ಒಬ್ಬರು. ಧನ್ಯವಾದಗಳು. ರಾಜು ಅಂತ. ಓಕೆ, ನಿಮಗೆ ಯಾವ ಸರ್ಕಾರ ಬರಬೇಕು? ನಮಗೂ BJP ಬರಬೇಕು ಮೇಡಮ್. ಯಾಕೆ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಕೊಡಬಾರ್ದು? ಕಾಂಗ್ರೆಸ್ ಇನ್ನೂ ಮಟ್ಟ ಮಾಡಿದೆ, ಇನ್ನೂ ಇದುವರೆಗೂ ಹಾಗೆ ನಡೀತಾ ಇದೆ. BJPಗೆ ಮತ್ತೊಮ್ಮೆ BJP ಕೊಟ್ಟರೆ ಅದ್ರ ಬಗ್ಗೆ ಏನಾದ್ರು ನಮಗೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಮ್ಮ ಆಶೆ. ಓಕೆ, ಈಗ BJP ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾವುದನ್ನು ಉದಾಹರಣೆಗೆ ಕೊಡ್ತೀರಾ ನೀವು? BJP ಅಂದರೆ ಈಗ ಮೋದಿಯಿಂದ ದುಡ್ಡು ಬೇಗ ಚೇಂಜ್ ಮಾಡಿದ್ದಾರೆ. ಅದರಿಂದ ಅದು ಭ್ರಷ್ಟಾಚಾರದಿಂದ ಉಳಿದಿದೆ. ಆದ ಕಾರಣ ನಾವು BJPಯನ್ನು ವೋಟ್ ಮಾಡ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಬೆನ್ವಾಡ್ ಗ್ರಾಮದಲ್ಲಿ ಸಾಕಷ್ಟು ಯುವಕರು ಕೂಡ ಇದ್ದಾರೆ. ಇಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಚುನಾವಣೆ ಬಗ್ಗೆ ಅವ್ರ ಅನಿಸಿಕೆ ಏನಿದೆ ಅಂತ ಕೇಳೋಣ ಬನ್ನಿ. ಲಗಮಣ್ಣ ಕುರ್ಬಿಟ್ಟು. ಓಕೆ, ನಿಮಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? BJP. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ದವರು ಅವ್ರದ್ದು ಈ ವರ್ಷ ಆದ ವರ್ಷ ಮಾತ್ರ BJP ಇತ್ತು. ಅದು ಅದಕ್ಕಿಂತ ಮೊದಲು ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ ಅವ್ರು ಏನು ಅಷ್ಟೊಂದು ಏನು ಮಾಡಿಲ್ಲ. ಮೋದಿ ಈಗ ಡೆವಲಪ್ಮೆಂಟ್ ಅಪ್ಕೊಂಡು ಕಂಟ್ರಿ ಮತ್ತು ಇನ್ನೂ ಡೆವಲಪ್ ಮಾಡ್ತಾರೆ ನಮ್ಮ ದೇಶ. ಸೊ ಅದಕ್ಕೆ ಮೋದಿನೇ. ಓಕೆ, ಈಗ BJP ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಯಾವುದನ್ನು ಉದಾಹರಣೆ ಕೊಡ್ತೀರಿ? ಶೌಚಾಲಯ, ಸ್ವಚ್ಛತೆ ಗ್ರಾಮ. ಧನ್ಯವಾದಗಳು. ಇವಾಗ ನಾವು ಕಿರಾಣಿ ಶಾಪ್ ಹತ್ರ ಇದ್ದೀವಿ. ಇಲ್ಲಿ ಗ್ರಾಮದ ಜನರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ತಮ್ಮ ಹೆಸರು? ಸಚಿನ್ ಕಾಂಬ್ಳೆ ಅಂತ. ಓಕೆ, ನಿಮಗೆ ಯಾವ ಸರ್ಕಾರ ಬರಬೇಕು? BJP ಸರ್ಕಾರ. ಓಕೆ, ಯಾಕೆ ಕಾಂಗ್ರೆಸ್ ಚಾನ್ಸ್ ಕೊಡಬಾರ್ದು? ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಮೇಡಮ್? BJP ಸರ್ಕಾರ ಇದೆ. ಬಿಜೆಪಿಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿದ್ರೆ ಯಾವುದನ್ನು ಉದಾಹರಣೆ ಕೊಡ್ತೀರಿ? ಯಾವುದನ್ನು ಉದಾಹರಣೆ ಕೊಡ್ತೀರಿ? ಉದಾಹರಣೆಗೆ ಗ್ಯಾಸ್ ಸೌಲಭ್ಯ. ಧನ್ಯವಾದಗಳು. ಮದಹಳ್ಳಿ ಗ್ರಾಮದಲ್ಲಿ ನಾವು ಟೀ ಶಾಪ್ ಹತ್ರ ಇದ್ದೀವಿ. ಇವಾಗ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಏನು ಹೇಳ್ತಾರೆ ಚುನಾವಣೆ ಬಗ್ಗೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಲಕ್ಕಪ್ಪ ಶಂಕರ್ ಬಣ್ಣನವ್ರು. ಓಕೆ, ಕೇಂದ್ರದಲ್ಲಿ ನಿಮಗೆ ಯಾವ ಸರ್ಕಾರ ಬರಬೇಕು ಸರ್ ಈ ಸಾರಿ? BJP. ಓಕೆ, ಯಾಕೆ ಕಾಂಗ್ರೆಸ್ ಬರಬಾರ್ದು? ಕಾಂಗ್ರೆಸ್ ಯಾಕೆ ಬರಬಾರ್ದು ಅಂದರೆ ಮೋದಿ ಅವರ ಜರ ಚಲೋ ಕೆಲಸ ಮಾಡಿದ್ರು. ಓಕೆ, ಅಂದರೆ ಇವಾಗ ಮೋದಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಏನು ಹೇಳ್ತೀರಾ? ಯಾವ ಕೆಲಸನ ಎಕ್ಸಾಂಪಲ್ ಆಗಿ ಕೊಡ್ತೀರಾ? ಅಂದರೆ ಉದಾಹರಣೆಗೆ ಯಾವುದು? ನಮ್ಮ ದೇಶ ಬಗ್ಗೆ ಹೆಚ್ಚು ಕಾಳಜಿ ತಗೋತಾರೆ ಅವರು. ದೇಶದ ಕಾಳಜಿಯೊಂದಿಗೆ, ಅದಕ್ಕೆ ನಿಮಗೆ ಮೋದಿ ಸರ್ಕಾರ. ಓಕೆ.